ಕಲಾವಿದರಿಗೆ ಕಲೆ ತಾರತಮ್ಯ ಮಾಡೋದು ಅದು ಅಕ್ಷಮ್ಯ ಅಪರಾಧ, ಅದು ಶೋಷಣೆ ಅಂತಲೇ ಹೇಳ್ತೀನಿ ನಾನು. ಜನಪದ ಕಲಾವಿದರನ್ನ ಯಾವುದೋ ಒಂದು ಸಾಮೂಹಿಕ ವಸತಿನಲ್ಲಿ ಮಲಗಿಸೋದು, ಕೆಲ ಕಲಾವಿದರಿಗೆ ಹವಾನಿಯಂತ್ರಿತ ಕೊಠಡಿಯಲ್ಲಿ ಮಲಗಿಸೋದು. ವಿಶೇಷವಾಗಿ ಜನಪದ ಕಲಾವಿದರ ಬಗ್ಗೆ ಮಾತಾಡಬೇಕಾದ್ರೆ ಅವ್ರಿಗೆ ದಿಕ್ಕು ದೆಸೆ ಯಾರೂ ಇಲ್ಲ ಸರ್. ಅಕ್ಷರಗಳಲ್ಲಿ ಮಾತಾಡ್ತವೆ, ಕಾನೂನುಗಳಲ್ಲಿ ಮಾತಾಡ್ತವೆ, ಅಲ್ಲಿ ಮಾನವೀಯತೆ ಅಂಶಗಳು ಸತ್ತೋಗಿದ್ದಾವೆ. ಇವತ್ತು ಬೆಂಗಳೂರು ನರ್ಸಿಂಗ್ ಹೋಮಲ್ಲಿ ಸಿಸೇರಿಯನ್ ಆಪರೇಷನ್ ಮಾಡಿಸಿ ಟರ್ಕಿ ಟವಲಲ್ಲಿ ಮಗುನ ಸುತ್ತಿ ಎಲ್ಲ ಮಾಡಿ ಬೇಬಿ ಪೌಡ್ರ್ ಹಾಕಿ ತೋರಿಸ್ತಾರಲ್ಲ, ಇದು ಶಿಷ್ಟ ಸಾಹಿತ್ಯ ನಗರ. ನೋಡಿ ಮನುಷ್ಯನ ಮನೋಸ್ಥಿತಿ ಯಾವ ಥರ ಇದೆ ಅಂದರೆ ಎಲ್ಲವೂ ಕೂಡ ವ್ಯಾಪಾರೀಕರಣ ಆಗ್ಬಿಟ್ಟಿದೆ. 10 ಗಂಡು ಹಡೆದಾರರು ಮತ್ತೆ ಬಂಜಂಬಾರು, ದಟ್ಟಿಯ ಉಡುವ ಧರಣಿಯ ಹಡೆದಾರೆ ಎತ್ತ ತಾಯಿ ಎಂದು ಕರೆವಾರು ಅಂತ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸೊಸೆ ಮದುವೆ ಮಾಡ್ಕೊಂಡು ಬರ್ತಾಳೆ, ಅವ್ರ ಮನೇಲಿ ಹೇಳ್ತಾರೆ ಬೆಳಗಾಯಿತು ಎದ್ದು ರಾಗಿ ಬೀಸಿ ನೀರು ತಗೊಂಬಂದು ಇದೆಲ್ಲ ಮಾಡುವಂತ. ಎದ್ದು ಬೀಸಲಾರೆ ಕುಟ್ಲಾರೆ ನಾನು ಅಂತ ಹೇಳ್ತಾಳೆ ಅವಳು. ಯಾರು? ಸೊಸೆ. ಬೀಸಲಾರದ ಬೆಡಗಿ, ಕುಟ್ಲಾರದ ಕುಸುಮಿ, ನೀರು ತರಲಾರದ ನಿಜ ಬೆಡಗಿ, ನಿಮ್ಮ ಅಪ್ಪವ್ರ ಮನೇಲಿ ಬಟ್ಲು ತಂದು ತಿರುದುಣ್ಣು ನಮ್ಮ ಮನೇಲಿ ದುಡಿದೇ ಇದ್ರೆ ಅಂತ ಜನಪದ. ಬೀಸಲಾರದ ಬೆಡಗಿ, ಕುಟ್ಟಲಾರದ ಕುಸುಮಿ, ನೀರು ತರಲಾರದ ನಿಜ ಬೆಡಗಿ. ಹೆಂಗಿದೆ ಜನಪದ ಸಾಹಿತ್ಯ? ಯಾರು ಬರೀತಾರೆ ಆ ಥರ ಸಾಹಿತ್ಯ? ಎಲ್ಲಿದೆ ಅದು? ಅದು ಮದುವೆ ಹಿಂದಿನ ಕಾಲದಲ್ಲಿ ಮದುವೆನಲ್ಲಿ ಗಂಡು ಹೆಣ್ಣನ್ನು ಎದುರು ಬದ್ರೆ ಕೂಡಿಸ್ಬಿಟ್ಟು ಚೆಂಡಾಟ ಆಡಿಸ್ತಾಯಿದ್ರು. ನಾವೆಲ್ಲ ನೋಡಿದ್ವಿ ಚಿಕ್ಕ ಹುಡುಗರಲ್ಲಿ. ಚೆಂಡೆಲ್ಲಾಡಾರೆ ಹೂವಿನ ಉಂಡೆಲ್ಲಾಡಾರೆ, ಇದು ಮುಮ್ಮೇಳ ಅಂತಾರೆ ಆಡೋರು. ಇನ್ನು 3 ಜನ ಹಿಮ್ಮೇಳ ಅಂತ ಆಡ್ತಾರೆ. ಅವರು ಚೆಂಡೆಲ್ಲಾಡಾರೆ ಹೂವಿನ ಉಂಡೆಲ್ಲಾಡಾರೆ, ಸಂಪಿಗೂವಿನ ಚೆಂಡ ಕಟ್ಟಿ ಕೆಂಪಿರಾಯರ ಮುಖವ ನೋಡೆ. ಅವಳ ಹೆಸರು ಕೆಂಪಮ್ಮ ಅಂತಿರ್ತದೆ, ಹೆಣ್ಣೆಸರು. ಗಂಡು ರಾಯ, ಅವಳು ನಾಚಿಕೆ ಹಳ್ಳಿ. ಈಗೇನಿಲ್ಲ, ಮೊದಲೇ ಪ್ರೀ ವೆಡ್ಡಿಂಗ್ ಫೋಟೋಗ್ರಫಿ. ಗಂಡನ ಮುಖ ತಲೆ ಬಗ್ಸ್ಕೊಂಡು ಕೂತಿದ್ದಾಳೆ, ರಾಯರ ಮುಖ ನೋಡು ಅಂತ. ಚೆಂಡೆಲ್ಲಾಡಾರೆ ಹೂವಿನ ಉಂಡೆಲ್ಲಾಡಾರೆ. ಎಷ್ಟು ಹೂವಿದೆ ಅಷ್ಟು ಹೂವು ಹೇಳ್ತಾರೆ. ಜಾಜಿ ಹೂವಿನ ಚೆಂಡ ಕಟ್ಟಿ ಜಾಣೆ ಪುರುಷರ ಮುಖವ ನೋಡೆ. ಚೆಂಡೆಲ್ಲಾಡ ಹೇಳಿದಾಗ ಅವರು ಇಬ್ಬರು ಚೆಂಡು ಈ ಕಡೆ ಆ ಕಡೆ ಎಸಿಬೇಕು, ಆಡಬೇಕು. ಅದು ಮದುವೆ ಆಡೋದು. ಹಸೆ ಗೆದ್ದು ಬಾರೆ ಕುಸುಜಾಕ್ಷಿ ಮಣಿಯ ಕರೆ ಓರು ನಿನ್ನ ಶ್ರೀ ಪ್ರೇಮ. ಹಸೆ ಬರಿಬೇಕಾದ್ರೆ ಮನೆ ಒಂದೊಂದು ಶಾಸ್ತ್ರಕ್ಕೆ ಒಂದೊಂದು ಆಡ್ತಾರೆ ನಮ್ಮ ತಾಯಿ. ಅವರೊಂದು ತಂಡನೇ ಇತ್ತು. ಈಗ ಅವ್ರ ಜೊತೆಯವರೆಲ್ಲ ಸತ್ತೋಗ್ಬಿಟ್ಟವ್ರು, ಒಬ್ಬರೇ ಉಳ್ಕೊಂಡಿರೋದು. 85 ವರ್ಷ ನಮ್ಮ ತಾಯಿ. ಈಗ ನಾವು ಊರಿಗೆ ಹೋದಾಗ ನಾನು ಹೆಚ್ಚು ನಮ್ಮಮ್ಮನ ಜೊತೆನೇ, ಅಂದರೆ ಈಗ ಜಾಸ್ತಿ ಬರಲ್ಲ, ಬಂದರೆ 1-2 ದಿನ ಇರ್ತಾರೆ. ಮೊದಲು ಬಂದರೆ 3 ದಿನ 4 ದಿನ ಇರ್ತಾಯಿದ್ರು. ಎಷ್ಟು ಒಂದು ಹೇಳಿದ್ರೆ ಒಂದು ಹೇಳಲ್ಲ ಅವರು, ಅಷ್ಟು ಹಾಡುಗಳು ಎಲ್ಲನೂ ಸಂಗ್ರಹ ಮಾಡಿ ಬರೆದು ಇಟ್ಟಿದ್ದೆ. ಅವ್ರು ಅಲ್ಲಿ ಕರ್ಕೊಂಡೋದ್ರು, ಒಂದು 3-4 ಹಾಡು ಆಡಿದೆ. ಎಂ ರಂಗಾರಾವ್ ಅಂತ ಮ್ಯೂಸಿಕ್ ಡೈರೆಕ್ಟ್ರ್ ಬಂದಿದ್ದ, ತೆಲುಗುನಲ್ಲಿ ಮಾತಾಡಿದ್ರು. ಆಯ್ದು ವಾಯ್ಸ್ ಬಾಗ ಚಾನ ಬಾಗುಂದಿ ಟ್ಯೂನ್ಸ್ ಅಂತ ರೆಕಾರ್ಡ್ ಸೇಸ್ತಾಮು ಅಂತ ಅವ್ರು ಮಾತಾಡ್ಕೊಂಡ್ರು. ನನಗೆ ಕನ್ನಡ ತೆಲುಗು ಬರಲ್ಲ ಅಂದ್ಕೊಂಡವ್ರು ಅವರು. ನನಗೆ ಆಮೇಲೆ ಡೈರಿ ಎಲ್ಲ ಕೊಡಿ, ಹಾಡುಗಳು ಸೆಲೆಕ್ಟ್ ಮಾಡ್ತೀವಿ ನಾವು, ಆಮೇಲೆ ಕರಿತೀವಿ. ಎ ಸೈಡ್ ಒಂದು, ಬಿ ಸೈಡ್ ಒಂದು ನಿಮಗೆ ಸೋಲೋ ಕೊಡ್ತೀವಿ, ಉಳಿದೆಲ್ಲ ಗ್ರೂಪ್ ಸಾಂಗ್ಸ್ ಆಡೋಣ ಅಂತೆಲ್ಲ ಮಾಡಿದ್ರು. ಡೈರಿ ಎಲ್ಲ ಕೊಟ್ಟೆ, ಬಂದೆ. ಆಡಿಯೋ ಕ್ಯಾಸೆಟು ಅಲ್ಲಿ ರೆಕಾರ್ಡ್ ಮಾಡಿದ್ದೆ, 2 ಕ್ಯಾಸೆಟು 90 ಮಿನಿಟ್ಸ್ದು ಎಲ್ಲ ಕೊಟ್ಟು ಬಂದೆ. ಕಳಿಸ್ತೀವಿ ಅಂತ ಹೇಳಿದ್ರು ರಿಹರ್ಸಲ್ಗೆ. ನಾನು ಕಾಯ್ದಿದ್ದೇ ಬಂತು, ಅವ್ರು ಕರೀಲಿಲ್ಲ. ಆಮೇಲೆ ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೋಗಿದ್ರು. ಇವನು ಹಿಡ್ಕೊಂಡೆ ರಘುವೀರ್ ಅಂತ, ಅವನು ಸೈಡ್ ಆ್ಯಕ್ಟ್ರು, ಶಂಕರ್ನಾಗ್ ಫಿಲಮಲ್ಲೆಲ್ಲ ಮಾಡ್ತಿದ್ದ ಅವನು. ಎಲ್ಲ ಹೋಗ್ಬಿಟ್ರು, ಅಲ್ಲೋಗ್ಬಿಟ್ರು, ಇಲ್ಲೋಗ್ಬಿಟ್ರು, ಹಿಂಗೆ ಕೊಡ್ತೀವಿ ಹಂಗೆ ಕೊಡ್ತೀವಿ ಅಂದರೆ ನಾನು ಸಂಗ್ರಹ ಮಾಡಿದ ಹಾಡುಗಳಲ್ಲೇ 8 ಹಾಡು ಬಳಸ್ಕೊಂಡು ಆಡಿಯೋ ಕ್ಯಾಸೆಟ್ ಮಾಡಿಕೊಂಡ್ರು. ಗೊತ್ತಾಯ್ತಾ? ಆವತ್ತು ಬಿಟ್ಟೆ. ಜನಪದ ಹಾಡು ಹೆಸರು ಮಾಡಬೇಕು, ಕ್ಯಾಸೆಟ್ ಮಾಡಬೇಕು ಅನ್ನೋವಂಥ ಆಸೆನ ಬಿಟ್ಟೆ ಅವತ್ತು. ಭಾಳ ಕಹಿ ಅನುಭವಗಳಿದೆ ನಮಗೆಲ್ಲ. BC ಪಾಟೀಲ್ ನಿಮ್ಮದು ಒಂದು ಸಿಚುವೇಶನ್. ಅದು ಏನಾಯಿತು, ಕ್ಯಾಥೋಲಿಕ್ ಕ್ರೈಸ್ತರ ಕನ್ನಡ ಸಂಘ ಅಂತಿದೆ. ಈ ಚರ್ಚ್ಗಳಲ್ಲಿ ಕನ್ನಡದಲ್ಲಿ ಪ್ರಾರ್ಥನೆ ಮಾಡಬೇಕು. ಮೈಸೂರು ಲ್ಯಾಂಪ್ಸ್ ಫ್ಯಾಕ್ಟ್ರಿ, ನಮ್ಮ ಫ್ಯಾಕ್ಟ್ರಿಯಿಂದ ಈ ಕಡೆ ಮೈಸೂರು ಲ್ಯಾಂಪ್ಸ್ ಅಂತ ಫ್ಯಾಕ್ಟ್ರಿ ಇತ್ತಲ್ಲ, ಅದ್ರ ಪಕ್ಕದಲ್ಲಿ ಕ್ರಿಸ್ತರಾಜರ ದೇವಾಲಯ ಒಂದು ಚರ್ಚ್ ಇದೆ. ಅಲ್ಲಿ ಯಾರೋ ತಮಿಳ್ನವನು ಪಾದ್ರಿ ಬಂದ. ಮೊದಲು ಅಲ್ಲಿ ಕನ್ನಡದಲ್ಲಿ ಪ್ರಾರ್ಥನೆ, ಆಮೇಲೆ ತಮಿಳು, ಆಮೇಲೆ ತೆಲುಗು, ಇಂಗ್ಲೀಷಲ್ಲಿ ನಡೆಯೋದಂತೆ. ಅವನು ಕನ್ನಡದ ಪ್ರಾರ್ಥನೆ ನಿಲ್ಲಿಸ್ಬಿಟ್ಟ. ಅದಕ್ಕೆ ಕೆಥೋಲಿಕ್ ಕ್ರೈಸ್ತರ ಕನ್ನಡ ಸಂಘ ಅಂತ ಈ BMTCಲಿ ರಫಾಯಲ್ ರಾಜ್ ಅಂತ ಕೆಲಸ ಮಾಡ್ದ, ಪೆರೇರಾ ಅಂತ ಎಲ್ಲ ಇದ್ದರು. ಅವರೆಲ್ಲ ಸೇರಿ ನಾವು ಕನ್ನಡದ ಕ್ರೈಸ್ತರು, ಇವರೆಲ್ಲ ಮತಾಂತರ ಆದವರು, ಕನ್ವರ್ಟೆಡು.
ಮೊದಲಿದ್ದಂಥ ಕನ್ನಡ ಪ್ರಾರ್ಥನೆನ ನೀವು ನಿಲ್ಲಿಸಬಾರ್ದು ಅಂತ ಮನವಿ ಕೊಟ್ಟರು, ಅವ್ರು ಕೇಳಲಿಲ್ಲ. ಗುಡ್ ಫ್ರೈಡೇ ದಿನ ಅಲ್ಲಿ ಆಚರಣೆ ಮಾಡ್ತಾರೆ, ಆವತ್ತು ಪ್ರತಿಭಟನೆ ಮಾಡಬೇಕು ಅಂಥೇಳಿ ಎಲ್ಲ ತೀರ್ಮಾನ ಮಾಡಿ ಚಿದಾನಂದ ಮೂರ್ತಿಯವರು, ಜಾಣಗೆರೆ ವೆಂಕಟರಾಮಯ್ಯನವರು, ಸಾಶಿ ಮುರಳಯ್ಯ, ನಾವು ರಮಣ್ಣ ಕೂಡಿ ಹೊಸಳ್ಳಿ, ಬೇರೆ ಬೇರೆ ಎಲ್ಲ ಕನ್ನಡ ಹೋರಾಟಗಾರರು, ಸಾರಾ ಗೋವಿಂದು ಎಲ್ಲ ಹೋಗಿ ಅಲ್ಲಿ ಧರಣಿ, ಯಶವಂತಪುರ ರೋಡ್ ಇದೆಯಲ್ಲ ಈ ಕಡೆ ಹಿಂದ್ಗಡೆ ಮೈಸೂರು ಲ್ಯಾಂಪ್ಸ್ ರೋಡು, ಆ ಕಡೆ ಫುಟ್ಪಾತಲ್ಲಿ ನಾವೆಲ್ಲ ಧರಣಿ, ಇಲ್ಲಿ ಚರ್ಚು, ಇದು ರಸ್ತೆ, ಇಲ್ಲ ಅದು ಅವ್ರ ಆರ್ಕೆಸ್ಟ್ರಾ ಅದೇನೋ ಮಾಡ್ಕೋತಾರಲ್ಲ, ಆಡ್ತಾರಲ್ಲ ಕಾರ್ಡಿಯೆಲ್ಲ ಇಟ್ಕೊಂಡು ಅಲ್ಲಿ ಮೈಕೆಲ್ಲ ಹಾಕೊಂಡು ಎಲ್ಲ ನಾವೆಲ್ಲ ಘೋಷಣೆಗಳು ಬರ್ಕೊಂಡು ಕನ್ನಡದಲ್ಲಿಯೂ ಪ್ರಾರ್ಥಿಸಿದರೆ ಯೇಸು ಒಲಿಯುತ್ತಾನೆ, ಈ ಥರದ್ದೆಲ್ಲ ಸ್ಲೋಗನ್ಗಳು ಬರ್ಕೊಂಡು ಎಲ್ಲ ಹಿಡ್ಕೊಂಡು ಕೂತ್ಕೊಂಡಿದ್ದು. ಆಮೇಲೆ ನಾವು ಬೇಕೇ ಬೇಕು, ನ್ಯಾಯ ಬೇಕು, ಕನ್ನಡ ಕ್ಯಾಥಲಿಕ್ ಕ್ರೈಸ್ತರಿಗೆ ನ್ಯಾಯ ಬೇಕು, ಕನ್ನಡದಲ್ಲಿ ಪ್ರಾರ್ಥನೆ ನಡೆಯಲಿ ಅಂತೆಲ್ಲ ಘೋಷಣೆಗಳೆಲ್ಲ ಕೂಗ್ತಿದ್ವಿ. ಅವರು ಸೌಂಡ್ ಜಾಸ್ತಿ ಮಾಡಿ ತಮಿಳಲ್ಲಿ ಶುರು ಮಾಡಿದ್ರು. ಆಗ ಇಲ್ಲಿಂದ ಎಲ್ಲ ನುಗ್ದೋ, ಚರ್ಚ್ಗೆ ನುಗ್ದೋ, ನಿಲ್ಲಿಸಿ ಕನ್ನಡದ ಪ್ರಾರ್ಥನೆ ಮಾಡಬೇಕು ಅಂತ. ಆವಾಗ ಮೈಕ್ ಸ್ಟ್ಯಾಂಡ್ ಇತ್ತಲ್ಲ, ಆ ಸ್ಟ್ಯಾಂಡಲ್ಲಿ ಒಬ್ಬ ಹೊಡೆದ, ಅವನಿಗೆ ರಫಾಯಲ್ ರಾಜ್ ಅಂತ, ಅವನಿಗೆ ಇಲ್ಲಿ ಓಪನ್ ಆಗೋಯ್ತು, ರಕ್ತ ಶುರು ಆಗೋಯ್ತು. ಪೊಲೀಸು ಬಂದು, ಮೊದಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಅವರು, ಯಶವಂತಪುರ ಸ್ಟೇಷನಿಂದ ಜೀಪು ಎಲ್ಲ ಬಂತು. ಆಮೇಲೆ ಬಂದರು, ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಈ ಚಿದಾನಂದ ಮೂರ್ತಿಯವರಿಗೆ ಕುತ್ತಿಗೆ ಪಟ್ಟಿ ಕೈ ಹಾಕಿ ಮ್ಯಾನ್ಗೆ ತಳ್ತಾಯಿದ್ರು ಪೊಲೀಸವರು. ನಾನು ಒಂದು ಪೊಲೀಸವ್ನು ಕೈ ಕಿತ್ತಾಕ್ತೇಲೆ, ಈ ಮಾನ ಮರ್ಯಾದಿಲ್ವ, ದೊಡ್ಡ ಸಾಹಿತಿಗಳು ಕಳ್ಳರು ಇವರು ಯಾರು ಗೊತ್ತಾಗಲ್ವ ಅಂತ ನಾನು ಕೈ ಕಿತ್ತಾಕ್ದೆ. ಆ ಜಾಣಗೆರೆ ವೆಂಕಟರಾಮಯ್ಯ ಬೈದರು. ಇನ್ನೊಂದಿಬ್ಬರು ಈ ರಫಾಯಲ್ ರಾಜ್ಗೆ MS ರಾಮಯ್ಯ ಆಸ್ಪತ್ರೆಗೆ ಕರ್ಕೊಂಡೋಗಿ ರಕ್ತ ಸುರಿತಿತ್ತು, ಇನ್ನೊಬ್ರಿಗೆ ಏಟಾಯಿತು. ಆಮೇಲೆ ನಾವು ಅವ್ರ ಕಡೆಯವ್ರಿಗೆ ಒಂದಿಬ್ರಿಗೆ ಬೀಸಿದ್ವಿ, ಗಲಾಟೆ ಆಯಿತು. ಆಮೇಲೆ ಅದು ಫುಲ್ ಸ್ಟಾಪ್ ಆಯಿತು. ಎಲ್ಲರಿಗೂ ಸ್ಟೇಷನ್ಗೆ ಕರ್ಕೊಂಡೋಗಿ ನಮ್ಮನ್ನೆಲ್ಲ ಕೂಡಿಸಿದ್ರಲ್ಲಿ. ACP ಉಲ್ಲಾಸ್ ಅಂತ ಅವನು ಬಂದ, RMC 2 ಆಫೀಸು, ಫೋನ್ ಮಾಡಿದರು, ಬಂದ ಹಿಂಗೆ ಕೂತ್ಕೊಂಡ. ಚಿದಾನಂದ ಮೂರ್ತಿಯವರು, ಸಾಶಿ ಮುರಳಯ್ಯರು, ಜಾಣಗೆರೆ, ಸಾರಾ ಗೋವಿಂದು ಎಲ್ಲ ಕೂತ್ಕೊಂಡಿದ್ರು. ಶಿವಶಂಕರ್ ನೋಡಿದ್ದೀರಾ, ರಾಜಚಂದ್ರ ಅಭಿಮಾನಿ ಸಂಘದ ಕಾರ್ಯದರ್ಶಿಯಾಗಿದ್ದ. ಅಲ್ಲ ಅವರು CV ಶಿವಶಂಕರ್, ಇನ್ನೊಬ್ಬ ಶಿವಶಂಕರ್ ಅಂತಿದ್ದಾನೆ, ರಾಜಕುಮಾರ್ ಅಭಿಮಾನಿ ಸಂಘದ ಕಾರ್ಯದರ್ಶಿಯಾಗಿದ್ದ. ಸಾರಾ ಗೋವಿಂದ ಶಿಷ್ಯ ಅವನು ಅವನಿಗೇನೋ ಯಾರೋ ಪೊಲೀಸರು ಸಾರಾ ಗೋವಿಂದ ಕುತ್ತಿಗೆ ಪಟ್ಟಿಗೆ ಹೇಳ್ದ ಅಂತ ಅವನು ಬಂದು, ನಿಮಗೆಲ್ಲ ಗುಂಡಾ ಕಾಯ್ದೆ ಹಾಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಕೂಗಾಡ್ತಿದ್ದೆ. ACP ಸರ್ ಇವನೇನು ಮಾಡ್ದ, ಪೇಪರ್ ವೆಯ್ಟ್. ಅವ್ರು ಯಾರು ಅಂತ ಗೊತ್ತಿರಲಿಲ್ಲ ACPಗೆ, ಇಲ್ಲಿ ಬಂದು ಕೂತಿದ್ದವ್ರು ಯಾರು? ಅವರಲ್ಲಿ ಯಾರೋ ಒಬ್ರು ಗೊತ್ತಿತ್ತು, ಇಬ್ಬರು ಗೊತ್ತಿತ್ತೇನೋ ಅವನಿಗೆ. ಹಿಂಗೆ ನಾವೆಲ್ಲ ರೊಚ್ಚಿಗೆದ್ದಿದ್ದು, ನಿಮ್ಮ ಪೊಲೀಸವ್ರಿಗೆ ಕಳ್ಳರು ಯಾರು ಸಾಹಿತಿಗಳಾಗೋರು ಅಂತ ಗೊತ್ತಿಲ್ಲ ರೀ, ಎಲ್ಲರಿಗೂ ಗುತ್ತಿಗೆ ಪಟ್ಟು ಹೇಳ್ತಾರೆ, ನಾಳೆ 500 ಜನ ಬಂದು ಮುತ್ತಿಗೆ ಹಾಕ್ತೀನಿ ನಿಮ್ಮ ಇದಕ್ಕೆ, ಅವ್ನು ಯಾವನ ತಮಿಳು ಪ್ರಾರ್ಥನೆ ಮಾಡಿಸ್ತಾನೆ, ಅವನು ಹಿಡಿದು ಇದು ಮಾಡೋಕ್ಕಾಗಲ್ಲ ನೀವು ಅಂತೆಲ್ಲ ಕೂಗಾಡ್ತಿದ್ವಿ. ಆಯ್ತು ಅಂತ ಪಾಷಾ ಅಂತ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇದ್ದ, ಮುಸ್ಲಿಮ್ ಅವನು ಈ ನಮ್ಮ ಪೌರಾಣಿಕ ನಾಟಕದಲ್ಲಿ ಕರ್ಣನ ಪಾತ್ರ ಎಲ್ಲ ಮಾಡೋನು, ಎಲ್ಲ ಒಳ್ಳೆಯವನು, ಅವನು ಅಭಿಮಾನ, ಅವ್ನು ನಮಗೆ ಚೆನ್ನಾಗಿ ಪರಿಚಯ. ಈ ಬಡ್ಡಿ ಮಗನೂ ಚೆನ್ನಾಗಿ ಪರಿಚಯ ನಮಗೆ. ಯಾರು? BC ಪಾಟೀಲು. ಯಾವ ನಮ್ಮ ಕಾರ್ಖಾನೆ, ನಮ್ಮ ಕ್ಯಾಂಟೀನ್ ಮುಂದೆ ಊಟ ಎಲ್ಲ ಮಾಡ್ಕೊಂಡು ಹೋಗೋನು. ನಮ್ಮ ಕನ್ನಡ ಸಂಘದ ಗ್ರಂಥಾಲಯ ಮಾಡಿದ್ವಿ, ಎಲ್ಲದಕ್ಕೆ ಬರೋನು, ಆ ಕಡೆ ಬಂದಾಗ ಮಾತಾಡ್ಸ್ಕೊಂಡು ಹೋಗೋನು. ಆಮೇಲೆ ನಮ್ಮ ಫ್ಯಾಕ್ಟ್ರಿ ಅವ್ರದ್ದು ಎಂಪ್ಲಾಯೀಸ್ ಇವ್ರದ್ದು ಏನೋ ಸಮಸ್ಯೆ ಇದ್ದರೆ ನಾವು ವಾರದಲ್ಲಿ 2 ದಿನ ಸ್ಟೇಷನ್ಗೆ ಹೋಗ್ತಾನೆ ಇದ್ದೆ, ಯೂನಿಯನ್ ಎಲ್ಲ ಇದ್ವಲ್ಲ. ಅದಕ್ಕೆ ಮೊದಲೇ ಅಣ್ಣವ್ರು ಕರೆಸಿ ಇವನಿಗೆ ಫೋಟೋ ಗೀಟ ಎಲ್ಲ ಇಡಿಸ್ಕೊಟ್ಟು ಅವನೊಂದು ಫೋಟೋ ಲ್ಯಾಮಿನೇಷನ್ ಮಾಡಿಸಿ ತೊಗೊಂಡೋಗಿ ಕೊಟ್ಟಿದ್ದೆ. ಇದು ನಿಮ್ಗೆ ತೋರಿಸೋದಲ್ಲ, ಇಷ್ಟು ದೊಡ್ಡದು ಲ್ಯಾಮಿನೇಷನ್ ಮಾಡಿಸಿ ತೊಗೊಂಡೋಗಿ ಕೊಟ್ಟಿದ್ದೆ ಅವನಿಗೆ. ತಿಮ್ಮಣ್ಣ ಅನ್ನೋನು, ಭಾಳ ತಿಮ್ಮಣ್ಣ ಒಂದು ಅಣ್ಣವ್ರಿಗೆ ಒಂದು ಜೊತೆಲಿ ಒಂದು ಫೋಟೋ ತೆಗೆಸ್ಕೊಡು ಅಂತ ಕೇಳಿದ್ದ ಅವನು. ನಾನು ಅವನಿಗೆ ಪೊಲೀಸ್ ಆಫೀಸರ್ ಅಲ್ವಾ, ಕನ್ನಡದವನು, ಅವನಿಗೊಂದು 6 ಹಾಕ್ಸಿದೆ ದೊಡ್ಡದು ಅಣ್ಣವ್ರ ಕೈಲಿ. ಸರಿ ಅಂಥೇಳಿ ಅವರು ಎಲ್ಲ ಬಂದ. ಅವನು ಶಿವಶಂಕರ್ ಅಂತ ಗವಿಪುರ ಗುಟ್ಟಳ್ಳಿದ್ದಾನೆ ಅವನು. ಒಂದು ಪೇಪರ್ ವೈಟ್ ಇತ್ತು ಇಲ್ಲಿ ಫೈಲೆಲ್ಲ, ಆ ಪೇಪರ್ ವೈಟ್ ತೊಗೊಂಡು ಬಡ ಹಿಂಗೆ ವೈಡ್ ಅಂತ ಇದ ಮೇಲೆ ಗಾಜಿತ್ತು, ಹೊಡೆದು ಪಳಾರ ಅಂತ ಪುಡಿ ಆಗೋಯ್ತು. ACP ಅವ್ರ ಮುಂದೆ ಕೂಲ್ ಡ್ರಿಂಕ್ಸ್ ಎಲ್ಲ ತರಿಸಿ ಎಲ್ಲರಿಗೂ ಕೊಟ್ಟು ಸ್ಟೇಷನ್ ಬೇಲ್ ಹೋಗಿ ಅಂತ ಕಳಿಸ್ಕೊಟ್ರು. ನಾನು ಅವನಿಗೆ ಬೈದೆ, ಯಾರಿಗೆ? ACPಗೆ. ಅದು ಬೈದೆ ಅಂದರೆ ಇದೇ ಇಷ್ಟ ಹೇಳಿದ್ದು, ಏನು ಪೊಲೀಸು ಕೆಲಸ ಮಾಡಿದಿರಿ, ನಿಮ್ಮ ಪೊಲೀಸರಿಗೆ ಸಾಹಿತಿಗಳು ಯಾರು ಕಳ್ಳರು ಯಾರು ಅಂತ ಗೊತ್ತಿಲ್ಲ. ಸರಿ ನಾವು ಬಂದ್ಬಿಟ್ವಿ, ಮುಗೀತು, ಎಲ್ಲ ಜ್ಯೂಸ್ ತರಿಸ್ಕೊಟ್ಟು ಎಲ್ಲರಿಗೂ ಕಳಿಸ್ಕೊಟ್ರು. ಹೋಗೋನು 2 ತಿಂಗಳಾದಮೇಲೆ ವಾರೆಂಟ್ ಬಂತು ನನಗೆ ಆಫೀಸು ಫ್ಯಾಕ್ಟ್ರಿಗೆ. ಕೇಸು ಶಿವಶಂಕರ್ ಏವನ್ನು ನಾನು ಏಟು ಆ ಟೇಬಲ್ ಮೇಲೆ ಇದು ಹೊಡೆದಕ್ಕೆ ನೀವು ಈ ರೀತಿ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗೆ ಧಮಕಿ ಹಾಕಿ ಜನ ಕರ್ಕೊಂಬಂದು ನಿಮ್ಮ ಠಾಣೆಗೆ ಬೆಂಕಿ ಹಚ್ತೀವಿ, ಪೆಟ್ರೋಲು ಪ್ರತಿಭಟನೆ ಮಾಡ್ತೀವಿ ಅಂತೆಲ್ಲ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಟೇಬಲ್ ಗಾಜು ಹೊಡೆದು ಧಮಕಿ ಹಾಕಿ IPC ಸೆಕ್ಷನ್ 353 ಆಗ್ತದೆ ಏನೋ 3-4 ಕೇಸ್ ಹಾಕಿ 3-4 ಹಾಕಿ ನಮಗೆ ಕೇಸ್ ಹಾಕಿ ಇವರು ಪಾಟೀಲ್ರು
ಅವ್ರಿಗೆ ಗಮನ ಇರಲಿಲ್ವಾ ಇವರು ಕನ್ನಡಪರ ಹೋರಾಟಗಾರರು, ಇವರು ಈ ಥರ ಸಂಘಟಕರು? ಮತ್ತೆ ಹಾಕಿ ಮಾಡಿಬಿಟ್ಟು ಸುಳ್ಳು ಸಾಕ್ಷಿಗಳೆಲ್ಲ ಸೃಷ್ಟಿ ಮಾಡಿ ಹಾಕಿದ್ರು. 4 ವರ್ಷ ಕೋರ್ಟ್ ಕಲ್ತಿದ್ದೀನಿ. ಎಷ್ಟು ವರ್ಷ? 4 ವರ್ಷ. 4 ವರ್ಷ. ಮತ್ತು ನಾವು ಸಾಂಸ್ಕೃತಿಕ ನಾಯಕರು ಅಂತ ಓಡಾಡ್ತಾರಲ್ಲ ಸರ್ ಇವರು. ಅದೇ ಆಮೇಲೆ ರಿಸೈನ್ ಮಾಡಿದ್ದೆಯಪ್ಪ, ಪೊಲೀಸ್ ಕೆಲಸಕ್ಕೆ ರಿಸೈನ್ ಮಾಡಿ ರಾಜಕೀಯಕ್ಕೆ ಬಂದಿದ್ದ. ಆಮೇಲೆ ಅಲ್ಲ ಸಿನಿಮಾಗೆ ಹೋಗಿ ಸಿನಿಮಾಗೆ ಆಯಿತಾ. ಅಷ್ಟರಲ್ಲಿ ಒಂದು ಸಿನಿಮಾ ಮಾಡಿದ್ದವಯ್ಯ. ಒಂದಿನ ರವೀಂದ್ರ ಕಲಾಕ್ಷೇತ್ರ ರಾವಣದಲ್ಲಿ ಸಿಕ್ಕಿದ್ರು. ಏನು ಸರ್ ಒಳ್ಳೆ ಉಡುಗೊರೆ ಕೊಟ್ಟಿದ್ರಿ, ಅಣ್ಣವ್ರ ಕೈಲಿ ಹಾರ ಹಾಕ್ಸಿ ಗೌರವ ಕೊಟ್ಟಿದ್ದೆ ನಿಮಗೆ, ನೀವು ನಮ್ಗೆ ಹಿಂಗೆ ಮಾಡಿದ್ರಿ ಅಂತ. ಏನು ನಾನೇನಿಲ್ವಲ್ಲ, ಅವ್ರು ಯಾರು ಮಾಡಿರ್ಬೋದು, ಅದೇನು ಅಂತ ಗೊತ್ತೇ ಇಲ್ಲ ನನಗೆ ಏನೋ ಹತ್ರ ಹೇಳ್ಬಿಟ್ಟವಯ್ಯ. ಆಮೇಲೆ ಅದು ಖುಲಾಸೆ ಆಯಿತು ಬಿಡಿ ಕೇಸು. ಪಾಷಾ ಅಂತ ಅವರು ಬಿಜಾಪುರ ಇಂಡಿಗೆ ಟ್ರಾನ್ಸ್ಫರ್ ಆಗಿದ್ರು, ಸಬ್ ಇನ್ಸ್ಪೆಕ್ಟ್ರು. ಅವ್ರು ಬಂದು ಸಾಕ್ಷಿ ಹೇಳಿದ್ರು ನನ್ನ ಪರವಾಗಿ. ಇಲ್ಲ ಇವರು BHL ಕನ್ನಡ ಸಂಘದಲ್ಲಿ ಇದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ತು ಚಟುವಟಿಕೆಗಳಿದ್ದಾರೆ, ಇವರು ಆ ಥರ ವ್ಯಕ್ತಿ ಅಲ್ಲ, ಭಾಳ ವರ್ಷಗಳಿಂದ ನೋಡಿದ್ದೀವಿ ಇವರು ಅಂಥೇಳಿ ಬಂದು ಕೋರ್ಟಲ್ಲಿ ನಮ್ಮ ಪರವಾಗಿ ಇದು ಸಾಕ್ಷಿ ಹೇಳಿದ್ರು. ಅವ್ರು ಯಾರೋ ಸುಳ್ಳು ಸಾಕ್ಷಿಗಳು ಸೃಷ್ಟಿ ಮಾಡಿಬಿಟ್ಟಿದ್ರು. ನಮಗೆ BC ಪಾಟೀಲ್ ಕೊಟ್ಟಿದ್ದು ಉಡುಗೊರೆ ಅದು. ಕಾವೇರಿ ಚಳವಳಿನಲ್ಲಿ ಬಳ್ಳಾರಿ ಜೈಲಿಗೆ ಕಳಿಸಿದ್ರು ನಮ್ಮನ್ನೆಲ್ಲ. 2 ದಿನ ಬಳ್ಳಾರಿ ಜೈಲಲ್ಲಿದ್ದು ಕಾವೇರಿ ಇಶ್ಯೂಗೆ. ಕಾವೇರಿ ಚಳವಳಿ ಹೋರಾಟ ಪ್ರತಿಭಟನೆ ಮಾಡೋದಕ್ಕೆ ತಮಿಳ್ನಾಡಿಗೆ TM ಏನೋ ನೀರು ಬಿಡಬೇಕು ಅಂತ ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಮಾಡ್ತಾಯಿದ್ವಿ. ಕಂಡ್ರಾ ಸ್ಟೇಡಿಯಮಲ್ಲಿ ರಾಜ್ಯೋತ್ಸವ ಸಮಾರಂಭ. ಅಲ್ಲಿ ಯಾರೋ SM ಕೃಷ್ಣಗೆ ಚಪ್ಪಲಿ ಎಸೆದ್ರಂತೆ. ನಾವೆಲ್ಲ ಇಲ್ಲಿ ಜಾಣಗೆರೆ ವೆಂಕಟರಾಮಯ್ಯನವರು, ನಾವು ರಾಮಣ್ಣ ಕೋಡಿ ಹೊಸಳ್ಳಿ, ನಮ್ಮ ತಂಡ ನಾವೆಲ್ಲ ಇಲ್ಲಿ ಪ್ರತಿಭಟನೆ ಶಾಂತಿಯುತ ಪ್ರತಿಭಟನೆ ಮಾಡ್ತಿದ್ವಿ. ನಮ್ಮನ್ನು ಬಂದು ಬಸ್ಸಲ್ಲಿ ತುಂಬಿಕೊಂಡು ಚಂಪಾ ನಮ್ಮನ್ನೆಲ್ಲ ತುಂಬ್ಕೊಂಡೋದ್ರು. ಪರಾಪನಗ್ರಹಾರ ಕರ್ಕೊಂಡೋದ್ರು. ಆಮೇಲೆ ಅಲ್ಲಿಂದ ಬಳ್ಳಾರಿ ಕರ್ಕೊಂಡೋದ್ರು. ಬಳ್ಳಾರಿಲಿದ್ದು ಅಲ್ಲಿ MP ಪ್ರಕಾಶ್ರು ಪಾಪ ನಮಗೆಲ್ಲ ಉಟ್ಬಟ್ಟೆಲ್ಲ ಕರ್ಕೊಂಡೋಗಿದ್ರು. ನಮಗೆ ಪಂಚೆ, ಇದು ಲುಂಗಿ, ಟವಲ್ಲು, ಪೇಸ್ಟು, ಬ್ರಷು ಎಲ್ಲ ಕೊಡಿಸಿ ನಮಗೆ MP ಪ್ರಕಾಶ್ ಅವರು ಬೆಂಗಳೂರಿಂದ ಕನ್ನಡ ಚಳವಳಿಗಾರರು ಬರ್ತಾರೆ ಅಂತ ಪಾಪ ನಮಗೆಲ್ಲ ಭಾಳ ಒಳ್ಳೆ ರೀತಿಯಲ್ಲಿ ಹೊರಗಡೆಯಿಂದ ಊಟ ಎಲ್ಲ ಕೊಡಿಸಿ ಅವರು ನೋಡೋಕ್ಕೆ ಗಿಂಪಿ ಎಲ್ಲ ನೋಡ್ತೀರಾ ಅಂತ ಕೇಳಿ ಪಾಪ ನಮಗೆ ಇರೋಷ್ಟು ದಿನ ಚೆನ್ನಾಗಿ ನೋಡಿಕೊಂಡ್ರು. ಬಳ್ಳಾರಿ ಜೈಲಲ್ಲಿದ್ದ ಚಂಪಾ ಅವರು, ನಾವು, ಜಾಣಗೆರೆ, ನಾರಾಯಣಗೌಡ ಎಲ್ಲ ಸಾಹಿತಿಗಳು ಎಲ್ಲ ಇದ್ವಿ. ಒಂದಲ್ಲ ಸ್ವಾಮಿ ಕತೆ. ಜೈಲು, ಕೋರ್ಟು, ಕೇಸು. ಆಮೇಲೆ ನೈಋತ್ಯ ರೈಲ್ವೆ ಪರೀಕ್ಷೆಗಳನ್ನ ಕನ್ನಡದಲ್ಲಿ ಬರೀಬೇಕು ಅಂತ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ರೈಲ್ ತಡೆ ಮಾಡಿದ್ದು. BT ಲಲಿತಾ ನಾಯ್ಕ, ಪ್ರಮೀಳಾ ನೇಸರ್ಗಿ ಎಲ್ಲ ಒಂದು ಅವ್ರ ತಂಡದಲ್ಲಿ. ಅದು ಒಂದು ಕೇಸಾಗಿ ಅದು ಒಂದು 3 ವರ್ಷ ಕೋರ್ಟ್ ಕಲ್ತು. ಹಾಗಾಗಿ ಕನ್ನಡ ಚಳವಳಿನಲ್ಲಿ ಕೋರ್ಟು, ಇದು ಕೇಸು, ಸ್ಟೇಷನ್ನು ಅವೆಲ್ಲ ಏನು ನಮಗೆ ಹೊಸ್ತಾಗಿಲ್ಲ, ಯಾವುದಕ್ಕೂ ಎದುರ್ಕೊಂಡಿಲ್ಲ. ಆಮೇಲೆ ಯಾವ ಕೇಸಲ್ಲೂ ಎಲ್ಲ ಕೇಸ್ಗಳಲ್ಲೂ ಖುಲಾಸೆ ಆಗಿದ್ದೀವಿ. ನೋಡಿ, ಇದು ಬಳ್ಳಾರಿ ಜೈಲಿಂದ ಬಿಡುಗಡೆ ಆದಾಗ ಬಳ್ಳಾರಿ ಕೇಂದ್ರ ಕಾರಾಗೃಹ ಅಂತಿದೆ ನೋಡಿ, ಚಂಪಾ ಅವರು ಎಲ್ಲ ಇದ್ದಾರೆ. ಕೇಂದ್ರ ಕಾರಾಗೃಹ ಬಳ್ಳಾರಿ. ಎಸ್, ಕನ್ನಡ ಚಳವಳಿ ಹೋರಾಟದಲ್ಲಿ ಜೈಲಿಗೆ ಹೋಗಿದ್ದು. ಜೈಲಿಂದ ಬಿಡುಗಡೆ ಆದಾಗ ಬಂದಾಗ ಹೆಗಲ ಮೇಲೆ ಒಂದು ಟವಲ್ಗಳು ಹಾಕ್ಬಿಟ್ಟಿದ್ದೀವಿ. ಅದೆಲ್ಲ MP ಪ್ರಕಾಶ್ರು ಕೊಡಿಸಿದ್ದು ಪಾಪ ನಮಗೆ. ನಮ್ಮ ರೂಬಸಪ್ಪ ಪಾಲ್ನೇತ್ರ ಇದ್ದಾರೆ. ನಮ್ಮ ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳು ರಾಮಲಿಂಗ್ ಶೆಟ್ಟಿ. ನಾವೆಲ್ಲ ಇಷ್ಟೊಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ ಅಲ್ಲಿ ಬಳ್ಳಾರಿ ಜೈಲು ಮುಂದೆ. 2 ರಾತ್ರಿ 3 ಹಗಲು. ಕನ್ನಡವನ್ನೇ, ಕರ್ನಾಟಕವನ್ನೇ ತನ್ನ ಕುಟುಂಬ, ನನ್ನ ಬಳಗ ಅಂತ ಬದುಕ್ತಾ ಬಂದವರು ತಾವು. ನಿಮ್ಮ ವೈಯಕ್ತಿಕ ಕುಟುಂಬದ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ನನ್ನ ವೈಯಕ್ತಿಕ ಕುಟುಂಬ, ನಾನು, ನನ್ನ ಶ್ರೀಮತಿ S ಮೀನಾ ಅಂತ, ಆಕೆ ಇಲ್ಲೇ ಬೆಂಗಳೂರಿನವರು, ಮೂಲ ಕುಣಿಗಲ್ ಕಡೆಯವರು. ನನಗೆ 2 ಮಕ್ಕಳು, ದೊಡ್ಡವನು ಶಶಾಂಕ್ ಅಂತ, ಇನ್ನೊಬ್ಬ ಶಮಂತ್ ಅಂತೇಳಿ. ನನ್ನ ಸೊಸೆ ಸಂಧ್ಯಾ ಅಂತೇಳಿ, ಆಕೆ ಉಪನ್ಯಾಸಕ್ಕೆ ಲೆಕ್ಚರ್ ಆಗಿದ್ದಾಳೆ. ನನಗೊಬ್ಬಳು ಮೊಮ್ಮಗಳಿದ್ದಾಳೆ, ಜಶ್ವಿ S ಗೌಡ ಅಂತ, 3.5 ವರ್ಷದ ಮೊಮ್ಮಗಳು. ನನ್ನ ಎಲ್ಲ ಚಟುವಟಿಕೆಗಳಿಗೆ, ಕನ್ನಡ ಪರ ಚಟುವಟಿಕೆಗಳು, ಜನಪದ ಆಗ್ಬೋದು, ಚಳವಳಿ, ಹೋರಾಟ, ಕಾರ್ಖಾನೆ, ಒಟ್ಟಾರೆ ನನ್ನ ಎಲ್ಲ ಚಟುವಟಿಕೆಗಳಿಗೆ ನನ್ನ ಕುಟುಂಬದ ಸಂಪೂರ್ಣವಾದಂಥ ಬೆಂಬಲ, ಸಹಕಾರ ಇದೆ. ಕುಟುಂಬದ ಬೆಂಬಲ ಸಹಕಾರ ಇಲ್ಲದೆ ಇದ್ದರೆ ಯಾವ ವ್ಯಕ್ತಿ ಕೂಡ ಏನನ್ನು ಸಾಧನೆ ಮಾಡೋದಕ್ಕೆ, ಅಥವಾ ಸಾಧನೆ ಅಂತೇಳಲ್ಲ, ಯಾವುದೇ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ ನಿಟ್ಟಿನಲ್ಲಿ ನಾನು ಅದೃಷ್ಟವಂತ. ನನ್ನ ಎಲ್ಲ ಚಟುವಟಿಕೆಗಳಿಗೆ ನನ್ನ ಇಡೀ ಕುಟುಂಬ
ನನ್ನ ತಮ್ಮಂದಿರಿದ್ದಾರೆ, ನನಗೆ ನನ್ನ ತಮ್ಮಂದಿರುಗಳು, ನನ್ನ ಸ್ನೇಹಿತರು, ಅಸಂಖ್ಯಾತ ಸ್ನೇಹಿತರುಗಳಿದ್ದಾರೆ. ನನ್ನ ಎಲ್ಲ ಸಂದರ್ಭಗಳಲ್ಲೂ ಕೂಡ ನನ್ನ ಸ್ನೇಹಿತರು, ನನ್ನ ಸಂಬಂಧಿಕರು ಮತ್ತು ನಮ್ಮ ಕುಟುಂಬ, ವಿಶೇಷವಾಗಿ ನನ್ನ ಹೆಂಡತಿ ಮಕ್ಕಳು ನನ್ನ ಎಲ್ಲ ಚಟುವಟಿಕೆಗಳಿಗೂ ಎಂದೂ ಕೂಡ ತೊಂದರೆ ಆಗೋ ರೀತಿಯಲ್ಲಿ ನಡ್ಕೊಂಡಿಲ್ಲ. ಕುಟುಂಬವನ್ನು ಪೂರ್ತಿ ನಿರ್ವಹಿಸಿದ್ದ ನನ್ನ ಶ್ರೀಮತಿ ನನ್ನನ್ನು ಮುಕ್ತವಾಗಿ ನಾಡು ನುಡಿ ವಿಚಾರಕ್ಕಾಗಲಿ, ಜನಪದಕ್ಕಾಗಲಿ, ಸಾರ್ವಜನಿಕ ಜೀವನಕ್ಕೆ ಬೇಸರ ಮಾಡಿಕೊಂಡು ನಾನು ಬೇಡಪ್ಪ ಈ ಸವಾಸ ಅಂದೇ ಇರೋ ರೀತಿಯಲ್ಲಿ ನಾನು ಹೆಚ್ಚು ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ನನ್ನ ಕುಟುಂಬ ಸಹಕಾರದಿಂದ. ನಾನು ಓದೋದು ಮಹತ್ವಾಕಾಂಕ್ಷೆ, ಉನ್ನತ ಶಿಕ್ಷಣವನ್ನು ಪಡಿಬೇಕು ಅಂತ, ಆರ್ಥಿಕ ತೊಂದರೆ, ಏನೇನೋ ಕಾರಣಗಳು, ಬದುಕಿಗೆ ನೆಲೆ ಇಲ್ಲದೆ ಇರುವಂಥ ಕಾಲದಲ್ಲಿ ನನ್ನ ಸ್ನೇಹಿತರು ನನಗೆ ಬೆಂಬಲವಾಗಿ ನಿಂತು ನನಗೆ ಎಲ್ಲ ರೀತಿಯಲ್ಲಿ ನೆರವಾಗಿದ್ದಾರೆ ಆರ್ಥಿಕವಾಗಿ. ಅದರಲ್ಲೂ ವಿಶೇಷವಾಗಿ ನನ್ನ ಸಹಪಾಠಿ ಒಬ್ಬರು ಮಂಜುಳಾ ಅಂತ, ಇನ್ನೊಬ್ಬರು ಜಯಂತಿ ಅಂತ, ಅವ್ರ ಮನೆಯಿಂದ ಊಟಗಳನ್ನ ತಂದು ಕೊಟ್ಟಿದ್ದಾರೆ, ನಾನು ಫೀಸ್ ಕಟ್ಟೋಕ್ಕೆ ದುಡ್ಡು ಕೊಟ್ಟಿದ್ದಾರೆ. ನನ್ನ ಬೇರೆ ಸ್ನೇಹಿತರು ಡಾಕ್ಟರ್ JK ರಾಮಚಂದ್ರಪ್ಪ ಅಂತ, ನನ್ನ ಇಡೀ ಕುಟುಂಬದ, ನನ್ನ ಹೆಂಡತಿ ಮಕ್ಕಳು, ನಮ್ಮ ಎಲ್ಲ ಆರೋಗ್ಯವನ್ನು 30-40 ವರ್ಷಗಳಿಂದ ನೋಡಿಕೊಂಡು ನಮಗೆ ಸಹಾಯಕ ಕೋದಂಡರಾಮ್ ಅವರು ಅಂತೇಳಿ, ಪ್ರಭಾಕರ್ ಅಂತ, ಭಾಳಷ್ಟು ಎಷ್ಟು ನಮ್ಮ ಜನಪದದಲ್ಲಿ ಒಂದು ಸೊಲ್ಲಿದೆ, ಬೆಳಗಾಗೆ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ ಎದ್ದೊಂದು ಗಳಿಗೆ ನೆನೆದೇನ ಅಂತ. ಈ ಒಬ್ಬ ತಿಮ್ಮೇಶ್ ಈ ಜೀವನ ಇಷ್ಟು ವರ್ಷದ ನನ್ನ ಬದುಕು ಬೆಂಗಳೂರಿನಂಥ ನಗರದಲ್ಲಿ ರೂಪಿತ ಆಗಬೇಕಾದ್ರೆ ಹಲವಾರು ಜನ ಸ್ನೇಹಿತರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೆರವಾಗಿದ್ದಾರೆ. ಅವರೆಲ್ಲರೂ ಕೂಡ ಕೃತಜ್ಞತೆಯಿಂದ ನೆನೆತೀನಿ. ನನ್ನ ಗುರುಗಳು ಸಾಕ್ಷಿ ಮುರಳಯ್ಯನವರು, ಯೋಗಾನಂದ ಮೂರ್ತಿಯವರು, ಸತ್ಯ ಮುಳುಕಟ್ಟೆಯವರು. ಹಾಗಾಗಿ ಪರಿಷತ್ತಿನ ವಲಯದಲ್ಲಿ ಕೂಡ ನನ್ನ ಚುನಾವಣೆಗೆ ನಿಂತು ನಾನು ಕನ್ನಡದ ಕೆಲಸ ಮಾಡೋಕ್ಕೆ ಸಹಕಾರ ಮಾಡಿದಂಥವರು ಪಾರ್ಶ್ವನಾಥ್, ಶದೇ ಪಾರ್ಶ್ವನಾಥ್ ಅವರು, ಸಮೀವುಲ್ಲಾ ಖಾನ್, ಪಿನಾಕ್ ಪಾಣಿ, ನೇಬಾ ರಾಮಲಿಂಗ್ ಶೆಟ್ಟಿ, ಒಂದು ದೊಡ್ಡ ಪಟ್ಟಿನೇ, ಮಾ ರಮೇಶು, ಕೃಷ್ಣೇಗೌಡರು ಅಂಥೇಳಿ ಭಾಳಷ್ಟು ಒಂದು ದೊಡ್ಡ ಪಟ್ಟಿನೇ ಬೆಳೀತಾ ಹೋಗುತ್ತೆ. ಹಾಗಾಗಿ ಇವೆಲ್ಲ ಒಂದು ರೀತಿಯ ಏನು ನನಗೆ ಧಾತುಗಳಾಗಿ ಅಥವಾ ನನಗೆ ಒಂದು ಜೀವನ ಪಯಣದಲ್ಲಿ ನನಗೆಲ್ಲರಿಗೂ ಕೂಡ ಆಸರೆಯಾಗಿ ಬೆಂಬಲವಾಗಿ ನಿಂತಂಥವ್ರು, ಅವರೆಲ್ಲರಿಗೂ ನಾನು ಅತ್ಯಂತ ಗೌರವಪೂರ್ವಕವಾಗಿ ಕೃತಜ್ಞತೆ. ನನಗೆ ಅನ್ನದಾತ ಸಂಸ್ಥೆ BHEL, ಅಲ್ಲಿ ನನ್ನ ಕಾರ್ಮಿಕ ಸಂಘದಲ್ಲಿ ಲಕ್ಷ್ಮಣಗೌಡರು ಅಂತೇಳಿ, MT ಲಕ್ಷ್ಮಣಗೌಡರು, ತುಳಸಿರಾಮು, ಸುಂದರ್ರಾಜು, ಶ್ರೀನಿವಾಸ್, KD ಶ್ರೀನಿವಾಸ್ ಅಂತ, ದೇವರಾಜು, ಭಾಳಷ್ಟು ಜನ ಸ್ನೇಹಿತರುಗಳು ನಮಗೆ ನೆರವಾಗಿದ್ದಾರೆ. ಎಷ್ಟು ಜನನ ನೆನೆಯೋದು ಅದು ಅಸಂಖ್ಯಾತ ಪಟ್ಟಿ. ಅವರೆಲ್ಲರಿಗೂ ಕೂಡ ಒಟ್ಟಿಗೆ ಹೇಳೋದಾದರೆ, ಏನಿತೋ ಜೀವಗಳಿಗೆ ನಾನು ಋಣಿ ಅಂತ ಹೇಳಿ, ಸ್ನೇಹ ಅನ್ನೋದು ಋಣದ ಗಿಣಿ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ವ್ಯಕ್ತಿತ್ವ ಬದುಕು ರೂಪಿತ ಆಗಿರುವಲ್ಲಿ ನನ್ನ ಮೇಷ್ಟ್ರುಗಳು, ನನ್ನ ಗೆಳೆಯರು, ನನ್ನ ಕುಟುಂಬ, ಈ ಸಮಾಜ, ಸಾಹಿತಿಗಳು, ಪತ್ರಿಕೆಗಳು, ಮಾಧ್ಯಮಗಳು ಎಲ್ಲರೂ ಕೂಡ ನಾನು ತುಂಬ ಗೌರವದಿಂದ ಕೃತಜ್ಞ. ರಂಗಭೂಮಿ ಗೆಳೆಯರು ಎಲ್ಲರೂ ಕೂಡ ಕೃತಜ್ಞತೆಯಿಂದ ನಾನು ನೆನೆತೀನಿ. ನಮ್ಮವ್ವ ಹೇಳೋ ಗಾದೆ ಮಾತು ನೆನಪಿಗೆ ಬರ್ತದೆ, ಉಪ್ಪಿಕ್ಕಿದವ್ರು ನಮ್ಮ ಉಪ್ಪಿನ ತನಕ ನೆನಬೇಕು ಕಣಪ್ಪ ಅಂತ. ಉಪ್ಪಿಕ್ಕಿದವರು ಅಂದರೆ ಉಪಕಾರ ಮಾಡಿದವರು ಅಂತ. ಎಲ್ಲ ಒಂದೆರಡು ಇದು ಪ್ರಸಂಗಗಳು ಹೊರತುಪಡಿಸಿದರೆ ಬಹುತೇಕ ನನಗೆ ಭಾಳಷ್ಟು ಜನ ಸಹಕಾರವನ್ನೇ ಕೊಟ್ಟಿದ್ದಾರೆ, ಉಪಕಾರವನ್ನೇ ಮಾಡಿದ್ದಾರೆ. ಅದಕ್ಕೆ ನಾನೇನು ಪ್ರತ್ಯುಪಕಾರ ನಾನೇನು ಮಾಡೋಕ್ಕೆ ಏನು ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಕನ್ನಡದ ಕೆಲಸಕ್ಕೆ ನಾನು ಕೊನೆ ಉಸಿರಿರೋವರೆಗೂ ತೊಡಗಿಸ್ಕೊಳ್ಳಿಕ್ಕೆ ನನ್ನ ಈ ಒಂದು ಮನಸ್ಥಿತಿ ಉಂಟಾಗಲಿಕ್ಕೆ ಅವರೆಲ್ಲರೂ ಕಾರಣಕರ್ತರು. ಹಾಗೆ ಅವರೆಲ್ಲರಿಗೂ ನಾನು ಧನ್ಯವಾದನ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ನೆನೆಸ್ಕೊಳ್ತೀನಿ. ಎಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ, ನಿಮ್ಮಲ್ಲಿ ನನ್ನೊಂದು ಸವಿನಯ ಪ್ರಾರ್ಥನೆ. ಇವತ್ತು ಎಲ್ಲ ಮಾಧ್ಯಮಗಳು, ವಿದ್ಯುನ್ಮಾನ ಮಾಧ್ಯಮಗಳಿಂದ ಒಳಗೊಂಡು ಮುದ್ರಣ ಮಾಧ್ಯಮ, ಎಲ್ಲ ಮಾಧ್ಯಮಗಳು ಸಮಾಜದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಈ ನಾಡಿನ ಮೂಲ ಕಲೆ ಮತ್ತು ಸಂಸ್ಕೃತಿ ಜನಪದಕ್ಕೋಸ್ಕರನೇ ಒಂದು ಚಾನಲನ್ನು, ಒಂದು ವಾಹಿನಿಯನ್ನು ಮೀಸಲಾಗಿಟ್ಟು ಕರ್ನಾಟಕದ ಜನಪದ ಕಲಾವಿದರು, ಅವರ ಕಲೆ, ಜನಪದ ಸಾಹಿತ್ಯ ಈ ಎಲ್ಲದಕ್ಕೋಸ್ಕರ ಕಾರ್ಯನಿರ್ವಹಿಸ್ತಾ ಇರುವಂಥ, ತನ್ನ ಹೆಸರನ್ನು ಜನಪದ ಸಿರಿ, ಅದು ನಿಜವಾಗಲೂ ಜನಪದ ಸಿರಿ ಮಾತ್ರ ಅಲ್ಲ, ಸಂಪತ್ತು ಕೂಡ, ಈ ನಾಡಿನ ದೊಡ್ಡ ಸಂಪತ್ತು ಅಂತ ಜನಪದ ಸಿರಿ ಸಂಪತ್ತನ್ನು ಉಳಿಸೋ ನಿಟ್ಟಿನಲ್ಲಿ ತನ್ನನ್ನು ತಾನು ಅರ್ಪಿಸ್ಕೊಂಡು
ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವಾ ಮನೋಭಾವದಿಂದ ಕೆಲಸ ಮಾಡ್ತಿರುವಂಥ ಜನಪದ ಸಿರಿ ಈ ವಾಹಿನಿ ತಾವೆಲ್ಲರೂ ಕೂಡ ನೋಡಬೇಕು. ಅದಕ್ಕೆ ನೀವು ಸದಸ್ಯರಾಗಬೇಕು, ನಿಮ್ಮ ಕೊಡುಗೆಯನ್ನು ನೀಡಬೇಕು. ಅದರಲ್ಲಿ ಬರುವಂಥ ಈ ನಾಡಿನ ಜನಪದ ಕಲಾವಿದರ ಬದುಕು, ತಜ್ಞರ ಅನಿಸಿಕೆಗಳು, ಜನಪದವನ್ನು ಉಳಿಸಿ ಬೆಳೆಸುವಂಥ ದಿಸೆಯಲ್ಲಿ ಈ ವಾಹಿನಿ ಮಾಡ್ತಿರುವಂಥ ಪ್ರಾಮಾಣಿಕ ಪ್ರಯತ್ನಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು. ಈ ನಾಡಿನ ಸಮಗ್ರ ಮೂಲ ಕಲೆ ಇದೆಯಲ್ಲ, ಸಂಪತ್ತು, ಆ ಸಂಪತ್ತನ್ನು ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಜನಪದ ಸಿರಿ ವಾಹಿನಿಗೆ ಪೂರಕವಾಗಿ, ಪ್ರೇರಕರಾಗಿ, ಬೆಂಬಲಿಗರಾಗಿ ನಿಲ್ಲೋಣ. ಅವರ ಈ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ, ಸಂಸ್ಕೃತಿ ಉಳಿದ್ರೆ ಸಮುದಾಯ ಉಳಿಯುತ್ತೆ, ಸಮುದಾಯ ಉಳಿದ್ರೆ ಜನಾಂಗ ಉಳಿಯುತ್ತೆ, ಜನಾಂಗ ಉಳಿದ್ರೆ ಜನಪದ ಉಳಿಯುತ್ತೆ. ಹಾಗಾಗಿ ಜನಪದ ಸೂರ್ಯ ಚಂದ್ರ ಇರೋವರೆಗೂ, ಈ ಜಗತ್ತು ಇರೋವರೆಗೂ ನಿಜವಾದಂಥ ಪ್ರಾಕೃತಿಕ ನೈಜ ಸಂಪತ್ತು. ಅದು ಈ ನಾಡಿನ ಭಾಷೆ ಸಂಸ್ಕೃತಿಯ ಜೀವಧಾತು ಕೂಡ ಆಗಿದೆ. ಅಂಥ ಜೀವಧಾತುವಿಗೆ ತನ್ನ ಕೊಡುಗೆಯನ್ನು ನೀಡ್ತಿರುವಂಥ ಜನಪದ ಸಿರಿ ಈ ವಾಹಿನಿಗೆ ನೀವೆಲ್ಲರೂ ಕೂಡ ಬೆಂಬಲವಾಗಿ, ಪ್ರೋತ್ಸಾಹವಾಗಿ ನಿಲ್ಲೋಣ. ನಿಮ್ಮ ಸ್ನೇಹಿತರು, ಬಂಧು ಬಳಗ ಎಲ್ಲರೂ ಕೂಡ ಜಾನಪದ ಪ್ರೀತಿಯನ್ನು, ಜಾನಪದ ಆಸಕ್ತಿಯನ್ನು ಬೆಳೆಸೋಣ. ಮತ್ತು ಈ ನಾಡಿನ ಸಾಂಸ್ಕೃತಿಕ ಹೊಣೆಗಾರಿಕೆ ನಮ್ಮ ಮೇಲಿದೆ ಅನ್ನೋದನ್ನು ನಾವು ಮರೆದಿರೋಣ. ನಮ್ಮ ಬದುಕನ್ನು ಕಟ್ಟಿಕೊಂಡು ನಾವು ಶ್ರೀಮಂತರಾಗಿ, ಸಂತೃಪ್ತರಾಗಿ, ಸಂತೋಷದಿಂದ ನಾವು ಬಾಳೋದು ಎಷ್ಟು ನಮ್ಮ ಜೀವನದ ಗುರಿಯಾಗಿದೆಯೋ, ಈ ಮಣ್ಣಿನಲ್ಲಿ ಹುಟ್ಟಿದ್ದಕ್ಕೆ, ಈ ಕನ್ನಡ ನಾಡಿನ ಜನಪದ ಸಂಪತ್ತನ್ನು, ಸಿರಿಯನ್ನು, ಕಲೆಯನ್ನು, ಸಾಹಿತ್ಯವನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವಂಥ ಮಹತ್ತರವಾದಂಥ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ, ಋಣ ನಮ್ಮ ಮೇಲಿದೆ ಅನ್ನುವಂಥ ವಿಚಾರವನ್ನು ನಾವು ಮರೆಯದಿರೋಣ ಅಂಥೇಳಿ ತಮ್ಮಲ್ಲಿ ಮತ್ತೊಮ್ಮೆ ಪ್ರೀತಿಯಿಂದ ಮನವಿಯನ್ನು ಮಾಡ್ಕೊಳ್ತೇನೆ. ಈ ಜನಪದ ಸಿರಿ ಇನ್ನೂ ಹೆಚ್ಚು ಹೆಚ್ಚು ಉತ್ತರೋತ್ತರವಾಗಿ ಯಶಸ್ಸನ್ನು ಗಳಿಸಲಿ. ಎಲ್ಲ ಜನಪದರ ಕಲಾವಿದರ ಬದುಕು ಹಸನಾಗುವ ನಿಟ್ಟಿನಲ್ಲಿ ಈ ವಾಹಿನಿಯ ಪ್ರಾಮಾಣಿಕ ಪ್ರಯತ್ನಕ್ಕೆ ನಾನು ಗೌರವಪೂರ್ವಕವಾಗಿ ವಂದನೆ, ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನನ್ನಂಥ ಒಬ್ಬ ಸಾಮಾನ್ಯ ಕನ್ನಡದ ಕಾರ್ಯಕರ್ತನನ್ನು ನಿಮ್ಮ ವಾಹಿನಿ ಮುಖಾಂತರ ಸಂದರ್ಶನ ಮಾಡಿ ನನ್ನ ಮನಸ್ಸಿನ ಭಾವನೆಗಳನ್ನ ನಿಮ್ಮ ವಾಹಿನಿ ಮುಖಾಂತರ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರಿ. ಬಟ್ ನಾನು ಹಲವಾರು ವರ್ಷಗಳಿಂದ ನಿಮ್ಮನ್ನು ಗಮನಿಸ್ತಿದ್ರು, ನೀವು ಇಷ್ಟೊಂದು ಸೂಕ್ಷ್ಮವಾದ ವ್ಯಕ್ತಿ, ಇಷ್ಟೊಂದು ಭಾವನಾತ್ಮಕ ವ್ಯಕ್ತಿ ಅಂತ ನನಗೆ ಅನಿಸ್ಲಿಲ್ಲ ಸರ್. ತುಂಬ ಖುಷಿಯಾಯಿತು ನಿಮ್ಮ ಮನದಾಳದ ಮಾತುಗಳನ್ನ ಕೇಳಿಸ್ಕೊಂಡು. ಧನ್ಯವಾದಗಳು ತಮಗೆ.